ಈಗಾಗಲೇ ಈ ವಿಷಯದ ಬಗ್ಗೆ ಭಾಳ ಸುದೀರ್ಘವಾಗಿ ಭಾಳ ದಿನಗಳಿಂದ ನಾನು ಹೇಳಿಕೆಂತೆ ಬಂದಿರತಕ್ಕಂಥದ್ದಿದೆ. ಇವತ್ತು ಅವರ ಕುಟುಂಬದವರು ಪರಶುರಾಮ್ ಅವರ ಮರಣವನ್ನು ಹೊಂದಿದ್ದಾರೆ. ಈಗ ಹೃದಯಾಘಾತ ಅಂತ ತಿಳ್ಕೊಂಡು ಕೆಲವು ಜನ ಹೇಳ್ತಾರೆ, ಮತ್ತು ಇಲ್ಲ ಭಾಳ ಒತ್ತಡದಿಂದ ಆಗಿದೆ ಅಂತ ಕೆಲವು ಜನ ಹೇಳ್ತಾರೆ. ಇದೆಲ್ಲನೂ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಅದು ಏನೇ ಆದರೂ ಸಹ ಸ್ವಲ್ಪ ಯಾದಗಿರಿ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿ ದುಡ್ಡಿನ ಆಮಿಷಗಳನ್ನು ತಗೊಂಡು ಇಷ್ಟು ಬೇಕು ಇಷ್ಟು ಬೇಡ ಅಂತ ತಿಳ್ಕೊಂಡು ಏನು ಒತ್ತಡಗಳನ್ನು ಏನು ರಾಜಕಾರಣಿಗಳು ಹಾಕ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ತಿಳ್ಕೊಂಡು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂದು ಸಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಫೋನ್ ಮಾಡಿ ವಿಶ್ ಮಾಡಿ ಜಿಲ್ಲೆಯ ಇಂದಿನ ಘಟನೆ ಇರ್ಬೋದು, ಕಳೆದ ಘಟನೆಗಳ ಏನೇನಿದ್ದಾವೆ ಅದನ್ನೆಲ್ಲದರ ಬಗ್ಗೆ ನಾನು ಅವ್ರ ಜೊತೆ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಮತ್ತು ಆ ಕುಟುಂಬಕ್ಕೆ ಏನು ರಿಪೋರ್ಟ್ ಏನು ಬಂದ ಮೇಲೆ ಅದರಲ್ಲಿಂದೇ ಆಗಿದೆಯೋ ಬೇರೆ ಯಾವುದರಲ್ಲಿಂದೇ ಆದರೂ ಸಹ ಇವತ್ತು ಅವರ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಿದ್ದಾರೆ. ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು. COD ತನಿಖೆಯನ್ನು ನೇಮಕ ಮಾಡಿದ್ದೀವಿ ತಂಡ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯನ ತಿಳಿಸಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯವರ ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ, ಅದಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಇದೆ. ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕಬೇಕಂತ ಅವರಿಗೆ ಭಾಳ ಕಳಕಳಿಯ ಮನವಿ ಸಹ ಮಾಡಿದ್ದೀನಿ. ಅಲ್ಲ, ನಾನು ಈಗಾಗಲೇ ಹೇಳಿರ್ತಕ್ಕಂಥದ್ದು ನೋಡಿ, ನಾನು ಒಂದು ನಿಮಿಷ ಹೇಳೋದು ಕೇಳಿ. ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕದ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು MP ಅವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಏನಪ್ಪಂತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ. ಇವತ್ತು ಉದಾಹರಣೆಗೆ ವಡಿಗೇರಿ ಸಬ್ ಇನ್ಸ್ಪೆಕ್ಟ್ರು ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಬೇಡ ಅಂತೇಳಿದರು. ವಡಿಗೇರಿ ಸಬ್ ಇನ್ಸ್ಪೆಕ್ಟ್ರನ್ನ ಏನಪ್ಪ ಅಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ. ಆ ವಡಿಗೇರಿ ಸಬ್ ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ವಡಿಗೇರಿದಾಗ ಇವತ್ತು ಉಸ್ಕು. ಅದಾದಮೇಲೆ ಇವತ್ತು ಏನಪ್ಪ ಅಂತಂದರೆ ಯಾದಗಿರಿ ಶಾಸಕರು ರೂರಲ್ಕ ಬೇರೆಯವ್ರ ಹೆಸರು ಕೊಟ್ಟಿದ್ದರು. ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರ ರೆಕಮೆಂಡ್ಲಿಂದ ಏನಪ್ಪ ಅಂತಾರೆ ಯಾದಗಿರಿ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಬಂದರು. ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು 5-6 ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದಿದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೀನಿ. ಇವತ್ತು ಆಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ತನಿಖೆ ಆಗುತ್ತೆ. ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ದರೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 100ಕ್ಕೆ 100 ಏನಪ್ಪ ಅಂತಂದರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ನಾನು ಕೆಲವು ಹೆಸರುಗಳನ್ನು ಹೇಳಿಲ್ಲ, ಯಾರ್ಯಾರು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ. ಇನ್ನು ನಾಳೆ ನಾಡಿದ್ದು ಇನ್ನು ಅವ್ರಿಗೇನಾದರೂ ಸ್ವಲ್ಪ ಅದಕ್ಕೆ ಉತ್ತರಗಳನ್ನು ಅವ್ರು ಏನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದರ ಸಂಪೂರ್ಣ ಮಾಹಿತಿನ ಬಿಚ್ಚಿಡ್ತೀವಿ. 100ಕ್ಕೆ 100 ಇದೆ. ಅದಕ್ಕೆ ಯಾರಾದರೂ ಏನಾದರೂ ನಾಳೆ ಉತ್ತರ ಕೊಟ್ಟರೆ ಅಂತಂದ್ರೆ ಸಂಪೂರ್ಣವಾಗಿ ಮತ್ತೀಗ ಈ ಸದ್ಯ ಹೆಸರು ಹೇಳೋದು ಬೇಡ, ಅವ್ರು ಅದು ಉತ್ತರ ಕೊಟ್ಟಾಗ ನಾಳೆಗೆ ಅನ್ಪಂತಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಕೂಡ ಪಾಲು ಹೋಗ್ತಾ ಇದೆ ಅಂತ ಪರೋಕ್ಷವಾಗಿ ಹೇಳ್ದಂಗಾಯ್ತು. ಇಲ್ಲ, ನಾನು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಪಾಲು ಹೋಗ್ತದ ಅಂತ ತಿಳ್ಕೊಂಡು ಹೇಳಂಗಿಲ್ಲ. ಪಾಲು ಏನಪ್ಪ ಅಂತಂದರೆ ನಾಯಕರು ತಗೊಂಡು ಅವ್ರ ಮುಖಾಂತರ ಟ್ರಾನ್ಸ್ಫರ್ಗಳನ್ನು ಮಾಡಿಸ್ತಾ ಇದ್ದಾರೆ. ಜಿಲ್ಲೆ ಬಗ್ಗೆ ಕಾಳಜಿನ ಏನಪ್ಪ ಅಂತಂದ್ರೆ ಅವರು ವಹಿಸ್ಬೇಕು. ಯಾಕಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ ಬರುತ್ತೆ. ಗುರುಮಿಟ್ಕಲ್ಲಿಂದ ಇವತ್ತು ಬೆಂಗಳೂರು ಡೆಲ್ಲಿ ಮಟ್ಟಕ್ಕೆ ನೀವು ಹೋಗಿರ್ತಕ್ಕಂಥದ್ದಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ನೀವು ಏನಪ್ಪ ಅಂತಂದರೆ ಕಠಿಣವಾಗಿ ನಿರ್ಧಾರಗಳನ್ನು ತಗೋಬೇಕು. ಬರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ಭ್ರಷ್ಟ ಇದ್ದಾನ ಒಳ್ಳೆಯ ವಿಧಾನ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅಂತಂದ್ರೆ ಕುಲಂಕುಷವಾಗಿ ಪಕ್ಕದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು MP ಅವರು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಇವತ್ತು ಒಬ್ಬ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ಅಧಿಕಾರಿ ಒಂದು ವಾರದ ಹಿಂದೆ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ದರು. ನಿಮಗೆ ಬಂದು ಭೇಟಿ ಆದಾಗ ಒಂದು IG ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ. 7 ತಿಂಗಳಾಗಿದೆ, ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ. ಯಾದಗಿರಿ ಶಾಸಕರಿಗೆ ಅವತ್ತು ವಡಿಗೇರಿ ಅವ್ರಿಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಯಾದಗಿರಿ ಶಾಸಕರನ್ನ ಹನುಮಂತ ರೂರಲ್ PSI ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಇವತ್ತು ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕಲಿಲ್ಲ ನೀವು, ಪರಶುರಾಮ್ ಇರಲಿ ಅಂತ ತಿಳ್ಕೊಂಡು? ಹಾಗಾಗಿ ಇವತ್ತು ನಾನು ಯಾರಿಗೂ ದೋಷ ಮಾಡೋಕ್ಕೆ ಹೋಗಂಗಿಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ನನಗೆ ಭಾಳ ಎಲ್ಲರೂ ಏನಪ್ಪ ಅಂತಂದರೆ ಆತನ ಬಗ್ಗೆ ಭಾಳ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು.
ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ಪತ್ತಂದ್ರೆ ರೋಡಿನ ಮೇಲೆ ನಿಂತು ಅನ್ಪತ್ತಂದ್ರೆ ಹೆಂಡತಿ ನ್ಯಾಯ ಕೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ರಾಜಕಾರಣಿಗಳು ಬಂದೀವಿ. ನಾವೆಲ್ಲರೂ ಅನ್ಪಂತಂದರೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಇವತ್ತು. ಈಗ ನಾನು ಅದಕ್ಕೆ ಹೋಗ್ಬೇಕಾಗಿತ್ತು, ಮತ್ತು 187 ಕೋಟಿದು ಈ ವಾಲ್ಮೀಕಿ ನಿಗಮದ್ದು ಹೋಗ್ಬೇಕಾಗುತ್ತೆ. ಭಾಳ ಜನ ಏನಪ್ಪಂತಂದ್ರೆ ಸಂವಿಧಾನದ ಬಗ್ಗೆ ಭಾಳ ಉದ್ದುದಕ್ಕೆ ಭಾಷಣ ಬೀಗಿದ್ರು, ಸಂವಿಧಾನ ಹಿಡ್ಕೊಂಡು ಏನಪ್ಪಂತಂದ್ರೆ ಪ್ರಮಾಣ ವಚನ ತಗೊಂಡ್ರು. ಇವತ್ತು ಈ ಅಧಿಕಾರಿಗೆ ಏನಪ್ಪಂತಂದ್ರೆ ಆಗಿರ್ತಕ್ಕಂಥದ್ದು ನಾನು ಯಾರೋ ಒಬ್ಬರಿಂದ ಇವತ್ತು ಶಾಸಕರಿಂದ ಆಗ್ಯದ ಅಂತ ತಿಳ್ಕೊಂಡು ನಾನು ಹೇಳಂಗಿಲ್ಲ, ಅದರಲ್ಲಿಂದ ತನಿಖೆಯಿಂದ ಹೊರಗೆ ಬರಲಿ. ಆದರೆ ಒಬ್ಬ ಅಧಿಕಾರಿನ ಈ ರೀತಿ ಆದಾಗ, ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನು ದುಡ್ಡಿನಿಂದ ಏನಪ್ಪಂತಂದ್ರೆ ಲಕ್ಷಗಟ್ಟಲೆ ತೊಗೊಂಡು ಏನಪ್ಪಂತಂದ್ರೆ ನೀವು ಅಲ್ಲಿ ಕಲಬುರಗಿದಾಗ ಕುಂತು ಯಾರೋ ಮುಖಂಡರು ಹೇಳಿದಂಗೆ ಕೇಳಿಲ್ಲ ಅಧಿಕಾರಿಗಳಂತಂದರೆ ಯಾದಗಿರಿ ಜನತೆ ಏನಪ್ಪಂತ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಯಾರ, ನಮ್ಮನ್ನು ಶಾಸಕರನ್ನಾಗಿ ಆಯ್ಕೆ ಮಾಡ್ಯಾರ, ಇಲ್ಲಿ ಉಸ್ತುವಾರಿ ಸಚಿವರಾರ, ಅವ್ರ ಜವಾಬ್ದಾರಿ ಇರ್ತದೆ. ಇದನ್ನು ನಾನು ಕಳಕಳಿಯಾಗಿ ಮನವಿಲಿಂದ ಹೇಳ್ತೀನಿ. ನಾನು ಸ್ವಲ್ಪ ಬರ್ತಕ್ಕಂಥ ಅಧಿಕಾರಿಗಳು ಒಳ್ಳೆಯವರು ಕೆಟ್ಟವರು ಎಂಬುದು ನೋಡಬೇಕೆಂಬುದು ನನ್ನ ಒಂದು ಕಳಕಳಿ. ಆಲ್ರೆಡಿ ಓವರ್ಟೇಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ನಾನು. ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ಕಲಬುರಗಿ ಜನಪ್ರತಿನಿಧಿಗಳು ಓವರ್ಟೇಕ್ ಮಾಡಿದ್ದಾರೆ ಅಂತ ಇವತ್ತು ಮುಖ್ಯಮಂತ್ರಿಗಳಿಗೆ ಭಾಳ ಬೇಸರದಿಂದ ಹೇಳಿದ್ದೀನಿ. ಅದನ್ನು ನಾನು ವಿಚಾರ ಮಾಡಿ ಮುಂದೆ ಹಂಗೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಇರ್ತದೆ, ಉಗಳಕ್ಕೂ ಬರಲ್ಲ, ನುಂಗಕ್ಕೂ ಬರಲ್ಲ, ಸೀನಿಯರ್ ಇದ್ದಾರೆ. ಈಗ ಹಿಂದೆ ಮಲ್ಕರೆಡ್ಡಿ ಅವ್ರದ್ದು ಯಾವ ಪರಿಸ್ಥಿತಿ ಆಯಿತು ಮಾತಾಡಿ, ಏನಾಯಿತು ಮಲ್ಕರೆಡ್ಡಿ ಅವ್ರ ಪರಿಸ್ಥಿತಿ? ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಮಲ್ಕರೆಡ್ಡಿ ಅವ್ರು ಯಾರ ವಿರುದ್ಧ ದನಿ ಎತ್ತಿದ್ರು, ಏನು ಪರಿಸ್ಥಿತಿ ಆಯ್ತು ಅವ್ರದ್ದು? ಇವತ್ತು ಇವ್ರದ್ದು ಏನಪ್ಪ ಅಂತಂದ್ರೆ ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಸ್ವಲ್ಪ ಜಾಣಲಿಂದ ಏನಪ್ಪ ಅಂತಂದರೆ ತಾಳ್ಮೆಲಿಂದ ಹೋಗ್ತದೆ. ನೋಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಯಾರಲಿಂದ ಯಾರು ಭಯ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಯಾರು ಯಾರಿಗೆ ಭಯ ಪಡಲ್ಲ. ವ್ಯವಸ್ಥೆದಾಗ ಏನಪ್ಪ ಅಂತಂದರೆ ಈ ಥರ ಆಗ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರ ಜವಾಬ್ದಾರಿಯೂ ಇದೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯೂ ಇದೆ, ಕಲಬುರಗಿ ಲೋಕಸಭಾ ಕ್ಷೇತ್ರದ ಸದಸ್ಯರ ಜವಾಬ್ದಾರಿಯೂ ಇದೆ, ಯಾದಗಿರಿ ಜಿಲ್ಲೆಯ 4 ಜನ ಶಾಸಕರು ನಮ್ಮದು ಜವಾಬ್ದಾರಿ ಇದೆ. ನಾನು ವಿರೋಧ ಪಕ್ಷದಾಗ ಇದ್ದೀನಿ ಅಂತ ತಿಳ್ಕೊಂಡು ನಾನೇನು ಸುಮ್ಮನೆ ಕುಂದ್ರ ಮಗ ಅಲ್ಲ. ನಾನು ಇಂಥವೆಲ್ಲ ಅನ್ಯಾಯಗಳು ದೌರ್ಜನ್ಯಗಳು ನಡೆದಾಗ ನಾವು ಏನಪ್ಪತ್ತಾರ ನಮ್ಮ ಕುಟುಂಬ ಹಿಂದಕ್ಕೆ ಬೀದಿಗಿಳಿದು ಏನಪ್ಪತ್ತಾರ ಹೋರಾಟ ಮಾಡಿದ್ದದ. ನಾವು ಮುಂದೆನೂ ಈ ರೀತಿ ಮಾಡಬೇಕಾಗುತ್ತೆ.